ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ದೇಶದ ಎಲ್ಲಾ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ಖಾತ್ರಿಪಡಿಸುವ ಏಕೈಕ ಮಾರ್ಗ ಅಂದ್ರೆ ದೇಶಾದ್ಯಂತ ಯುಸಿಸಿ ಜಾರಿಗೆ ತರುವುದು ಎಂದಿದೆ. ಧರ್ಮ, ಲಿಂಗ ಭೇದವಿಲ್ಲದೆ ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಹಕ್ಕು ಕಲ್ಪಿಸಲು ದೇಶವ್ಯಾಪಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಬೇಕು ಎಂದು ಸುಪ್ರೀಂ ಕೋರ್ಟ್ ಪ್ರತಿಪಾದಿಸಿದೆ. ಮುಸ್ಲಿಂ ವೈಯಕ್ತಿಕ ಕಾನೂನು ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ನ್ಯಾಯಪೀಠ ಸಮಾಜದಲ್ಲಿ ಸಮಾನತೆ ರೂಪಿಸಲು ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವುದು ಏಕೈಕ ಮಾರ್ಗವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶರಿಯತ್ ಕಾನೂನಿನ ಅಡಿ ಮಹಿಳಾ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ಮುಸ್ಲಿಂ ಸಮಾಜದ ಒಂದು ವರ್ಗ ಸಮಾನ ಹಕ್ಕುಗಳಿಂದ ವಂಚಿತವಾಗ್ತಾ ಇದೆ. ಶರಿಯಾ ಕಾನೂನಿನಲ್ಲಿರುವ ಉತ್ತರಾಧಿಕಾರ ಹಂಚಿಕೆ ನಿಬಂಧನೆ ತೆಗೆದುಹಾಕಿದ್ರೆ ಸಮಾನ ಅವಕಾಶ ಹಕ್ಕುಗಳು ಮಹಿಳೆಯರಿಗೂ ಲಭಿಸಲಿದೆ. ಇದಕ್ಕೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದು ಸರಿಯಾದ ಮಾರ್ಗವಾಗಿದೆ. ಎಲ್ಲ ಮಹಿಳೆಯರಿಗೂ ಸಮಾನ ಹಕ್ಕು ಖಾತ್ರಿಪಡಿಸಲು ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಚಿಂತನೆ ನಡೆಸಬೇಕು ಅಂತ ಹೇಳಿದೆ. ಇನ್ನು ವಿಚಾರಣೆಯ ವೇಳೆ ಒಬ್ಬ ಪುರುಷ ಒಬ್ಬಳೇ ಹೆಂಡತಿ ಹೊಂದಬೇಕು ಎಂಬ ನಿಯಮವನ್ನ ಎಲ್ಲ ಸಮುದಾಯಗಳು ಪಾಲಿಸುತ್ತಿಲ್ಲ ಎಂಬುದನ್ನ ಗಮನಿಸಿದ ನ್ಯಾಯಪೀಠ, ನ್ಯಾಯಾಲಯ ದ್ವಿಪತ್ನಿತ್ವ ವಿವಾಹಗಳನ್ನ ಅಸಂವಿಧಾನಿಕ ಎಂದು ಘೋಷಣೆ ಮಾಡುತ್ತದೆ ಎಂದರ್ಥವಲ್ಲ. ಸಮಾನತೆ ಜಾರಿಗೆ ತರಲು ನಿರ್ದೇಶನ ತತ್ವ ಜಾರಿಗೊಳಿಸಲು ಶಾಸಕಾಂಗಕ್ಕೆ ಶಿಫಾರಸು ಮಾಡಬಹುದು. ಇದಕ್ಕಾಗಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಸೂಚಿಸಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶರಿಯಾ ಕಾನೂನು ವಿಚಾರವಾಗಿ ಮುಸ್ಲಿಂ ಮಹಿಳೆಯರು ಸಲ್ಲಿಸಿರುವ ಅರ್ಜಿ ವಿಚಾರದಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶ ಮಾಡುವುದು ಸೂಕ್ತವಾಗಿದೆ ಎಂದು ಹೇಳಿರುವ ನ್ಯಾಯಪೀಠ, ಶರಿಯತ್ ಕಾನೂನಿನ ಅಡಿ ಉತ್ತರಾಧಿಕಾರಿ ನಿಬಂಧನೆ ರದ್ದುಗೊಳಿಸಿದರೆ ಪರಿಹಾರ ಕ್ರಮಗಳೇನು ಎಂಬ ಸಲಹೆಗಳನ್ನು ಸೇರಿಸಿ ಅರ್ಜಿಯನ್ನ ತಿದ್ದುಪಡಿ ಮಾಡುವಂತೆ ಅರ್ಜಿದಾರರಿಗೆ ಸೂಚಿಸಿ ವಿಚಾರಣೆಯನ್ನ ಮುಂದೂಡಿದೆ. ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯ ಚರ್ಚಿಸಿದ ಮತ್ತು ನೀಡಿದ ಪ್ರಮುಖ ವಿವರಗಳನ್ನು ನೋಡೋದಾದ್ರೆ, ಶರಿಯತ್ ಕಾಯ್ದೆಯ ಸವಾಲು. ಮುಸ್ಲಿಂ ಮಹಿಳೆಯರ ವಿರುದ್ಧ ತಾರತಮ್ಯಕ್ಕೆ ಅವಕಾಶ ನೀಡುವ 1937ರ ಶರಿಯತ್ ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಈ ಪ್ರಮುಖ ಬೆಳವಣಿಗೆ ನಡೆದಿದೆ. ಕಾನೂನು ಶೂನ್ಯತೆಯ ಭೀತಿ. ಒಂದು ವೇಳೆ ನ್ಯಾಯಾಲಯ ಶರಿಯತ್ ಕಾಯ್ದೆಯ ಉತ್ತರಾಧಿಕಾರ ವಿಧಿಯನ್ನ ತಕ್ಷಣವೇ ರದ್ದುಗೊಳಿಸಿದ್ರೆ ಆ ಜಾಗದಲ್ಲಿ ಪರ್ಯಾಯ ಕಾನೂನು ಇಲ್ಲದೆ ಕಾನೂನು ಶೂನ್ಯತೆ ನಿರ್ಮಾಣವಾಗಬಹುದು. ಇದು ಜನರಿಗೆ ಮತ್ತಷ್ಟು ಸಮಸ್ಯೆ ತರಬಹುದು ಅಂತ ಪೀಠ ಕಳವಳ ವ್ಯಕ್ತಪಡಿಸಿದೆ. ಶಾಸಕಾಂಗದ ಜವಾಬ್ದಾರಿ. ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ನ್ಯಾಯಾಲಯಕ್ಕಿಂತ ಶಾಸಕಾಂಗವೇ ಸಮಗ್ರವಾದ ಕಾನೂನು ರೂಪಿಸಿ ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ತಾರತಮ್ಯಕ್ಕೆ ಯುಸಿಸಿಯೇ ಪರಿಹಾರ. ಮಹಿಳೆಯರ ವಿರುದ್ಧ ನಡೀತಾ ಇರುವ ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯದ ಸಮಸ್ಯೆಗಳಿಗೆ ಏಕರೂಪ ನಾಗರಿಕ ಸಂಹಿತೆಯೇ ಅಂತಿಮ ಮತ್ತು ಶಾಶ್ವತ ಉತ್ತರ ನೀಡಬಲ್ಲದು. ಸರ್ಕಾರದ ಅಧಿಕಾರ ಮತ್ತು ಜಾಗರೂಕತೆ. ಸಂವಿಧಾನದ ಅಡಿಯಲ್ಲಿ ಸರ್ಕಾರಕ್ಕೆ ಯುಸಿಸಿ ಜಾರಿಗೆ ತರುವ ಪೂರ್ಣ ಅಧಿಕಾರ ಇದೆ. ಆದರೆ ಅತಿಯಾದ ಆತುರ ತೋರುವುದು ಮುಸ್ಲಿಂ ಮಹಿಳೆಯರಿಗೆ ಅನುಕೂಲವಾಗುವ ಬದಲು ತೊಂದರೆಯೂ ಆಗಬಹುದು. ಆದ್ದರಿಂದ ಕೇಂದ್ರ ಗಂಭೀರವಾಗಿ ಯೋಚಿಸಿ ಸಮಗ್ರ ನೀತಿ ರೂಪಿಸಬೇಕು. ಉತ್ತರಾಧಿಕಾರ ಹಕ್ಕಿನಲ್ಲಿ ತಾರತಮ್ಯ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮುಸ್ಲಿಂ ಮಹಿಳೆಯರ ಉತ್ತರಾಧಿಕಾರ ಹಕ್ಕಿನಲ್ಲಿರುವ ತಾರತಮ್ಯದ ಬಗ್ಗೆ ಪ್ರಬಲ ವಾದವನ್ನ ಮಂಡಿಸಿದ್ರು. ಇನ್ನು ಬಹುಪತ್ನಿತ್ವದ ಚರ್ಚೆ. ಒಬ್ಬನಿಗೆ ಒಬ್ಬಳೇ ಹೆಂಡತಿ ಎಂಬ ಕಾನೂನು ಎಲ್ಲಾ ಸಮುದಾಯಗಳಲ್ಲಿ ಸಮಾನವಾಗಿ ಜಾರಿಯಾಗಿಲ್ಲ ಅನ್ನೋ ಅಂಶ ವಿಚಾರಣೆಯಲ್ಲಿ ಪ್ರಸ್ತಾಪವಾಗಿದೆ. ಎಲ್ಲಾ ಸಮಸ್ಯೆಗಳನ್ನ ಬಿಡಿಬಿಡಿಯಾಗಿ ಅಸಂವಿಧಾನಿಕ ಎಂದು ಘೋಷಿಸುವ ಬದಲು ಯುಸಿಸಿ ಮೂಲಕ ಒಟ್ಟಾರೆಯಾಗಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಮಾರ್ಗ ಅಂತ ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ? ಯಾವುದೇ ಜಾತಿ, ಧರ್ಮ, ಪ್ರಾಂತ್ಯ ಭೇದ ಮಾಡದೆ ದೇಶದ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಅನ್ನೋದೇ ಏಕರೂಪ ನಾಗರಿಕ ಸಂಹಿತೆ. ಸಂವಿಧಾನದ ಆರ್ಟಿಕಲ್ 44ರ ಆಶಯ ಕೂಡ ಅದೇ ಆಗಿದೆ.
ದೇಶದ ಎಲ್ಲಾ ನಾಗರಿಕರಿಗೂ ಒಂದೇ ಕಾನೂನು ಇರಬೇಕು ಅಂತ ಸಂವಿಧಾನ ಪ್ರತಿಪಾದಿಸುತ್ತೆ. ಹೀಗಾಗಿ ಒಂದು ವೇಳೆ ಏಕರೂಪ ನಾಗರಿಕ ಸಂಹಿತೆ ದೇಶದಲ್ಲಿ ಜಾರಿಗೆ ಬಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿದ ಹಾಗೆ ಯಾವುದೇ ಧರ್ಮಾಧಾರಿತ ಕಾನೂನುಗಳಿಗೆ ಬೆಲೆ ಇರುವುದಿಲ್ಲ. ಹಾಗೆ ನೋಡಿದ್ರೆ ದೇಶದಲ್ಲಿ ಸದ್ಯ ಕ್ರಿಮಿನಲ್ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕ್ರಿಮಿನಲ್ಗಳಿಗೆ ಜಾತಿ, ಧರ್ಮ ಭೇದ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಗಣಿಸಿ ಶಿಕ್ಷೆ ನೀಡಲಾಗುತ್ತೆ. ಆದರೆ ವೈಯಕ್ತಿಕ ಕಾನೂನು, ಸಿವಿಲ್ ಕಾನೂನಿನಲ್ಲಿ ಮಾತ್ರ ಬದಲಾವಣೆ ಇದೆ. ಉದಾಹರಣೆಗೆ ಹಿಂದೂ ವಿವಾಹ ಕಾಯ್ದೆ, ಮುಸ್ಲಿಂ ವಿವಾಹ ಕಾನೂನು, ಹೀಗೆ ಆಯಾ ಧರ್ಮಕ್ಕೆ ಅವರದ್ದೇ ಆದಂತಹ ಕಾನೂನಿದೆ. ವಿವಾಹ, ವಿಚ್ಛೇದನ, ಆಸ್ತಿ ಹಂಚಿಕೆ ಸೇರಿದ ಹಾಗೆ ಹಲವು ಕಾನೂನುಗಳು ಹಿಂದೂಗಳಿಗೆ ಒಂದು ರೀತಿ ಇದ್ರೆ ಮುಸ್ಲಿಮರಿಗೆ ಮತ್ತೊಂದು ರೀತಿ ಇದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದ್ರೆ ಎಲ್ಲಾ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿರುತ್ತೆ.